ಹೊಯ್ಸಳ ವಿಷ್ಣುವರ್ಧನನ ಕಾಲದಲ್ಲಿ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನೇಕಾರಿಕೆ ಇತ್ತು ಅಂತ ನಮ್ಗೆ ಶಾಸನಗಳಿಂದನೂ ಗೊತ್ತಾಗುತ್ತೆ. ಮಗ್ಗದ ಮೇಲೆ ಇಲ್ಲಿ ಟ್ಯಾಕ್ಸ್ ಹಾಕ್ತಾ ಇದ್ರು ಅನ್ನೋ ಒಂದು ಪದ ಇದೆ, ಅಂದ್ರೆ ಮಗ್ಗ ತೆರಿಗೆ ಅಂತ ಒಂದು ಪದ ಬರುತ್ತೆ ಅಲ್ಲಿ. ಇಲ್ಲಿ ಮತ್ತೆ ರಾಜ್ಗಢದಲ್ಲೂ ಮಗ್ಗಗಳು ಇದ್ವು ಅನ್ನೋ ವಿಚಾರ ನಮ್ಗೆ ಶಾಸನದಿಂದ ಗೊತ್ತಾಗುತ್ತೆ. ರೈತರಿಗೆ ಕೃಷಿ ಹೇಗ್ ಮುಖ್ಯನೋ ಇಲ್ಲಿ ದೊಡ್ಡಬಳ್ಳಾಪುರಕ್ಕೆ ನೇಕಾರಿಕೆ ಅಷ್ಟೇ ಮುಖ್ಯ ಆಗಿತ್ತು ಅಂತ. ಇಲ್ಲಿನ ನೇಕಾರಿಕೆಗೆ ಒಂದು ಗುರುತು ಬೇಕಾಗಿತ್ತು, ಅಂದ್ರೆ ಒಂದು ಬ್ರ್ಯಾಂಡ್ ಬೇಕಾಗಿತ್ತು. ಅದು ಯಾವತ್ತೂ ಆಗ್ಬೇಕಾಗಿತ್ತು, ಅದು ನಿಧಾನವಾಗಾದ್ರೂ ಇವತ್ತು ಅದು ಕೈಗೂಡಿ ಬಂದಿದೆ. ಇದೊಂದು ಬಹಳ ಸಂತೋಷವಾದ ವಿಚಾರ. ಇದ್ರ ಜೊತೆಗೆ ಅವ್ರಿಗೆ ಇನ್ನೊಂದು ಬಹಳ ಮುಖ್ಯವಾದ ಆಗ್ಬೇಕಾಗಿರೋ ಕೆಲಸ ಏನಪ್ಪ ಅಂದ್ರೆ ಈ ತರದ್ದು ಸಂತೆಗಳು ವರ್ಷನೂ ಆಗ್ಬೇಕು, ಮತ್ತೆ ಅವ್ರಿಗೆ ಶಾಶ್ವತವಾದಂತ ಒಂದು ಮಾರುಕಟ್ಟೆ ದೊಡ್ಡಬಳ್ಳಾಪುರದಲ್ಲಿ ಆಗ್ಬೇಕು. ಇದು ಅವತ್ತಿಂದ ಇರುವಂತ ಬೇಡಿಕೆನೇ ಇದು. ಆದ್ರೆ ಅವ್ರಿಗೊಂದು ಶಾಶ್ವತವಾದಂತ ಒಂದು ಮಾರುಕಟ್ಟೆ ಆಗ್ಬೇಕು ದೊಡ್ಡಬಳ್ಳಾಪುರ. ಯಾಕಂದ್ರೆ ಇವತ್ತು ಎಲ್ಲೆಲ್ಲೋ ನೋಡ್ತೀವಿ ಇಳಿಕಲ್ ಸೀರೆ, ಕರ್ನಾಟಕದಲ್ಲೇ ಗುಳೇದಗುಡ್ಡ, ಅಲ್ಲಿ ಇಲ್ಲಿ ಎಷ್ಟೊಂದು ಬ್ರ್ಯಾಂಡ್ಗಳಿದಾವೆ. ಅದೇ ತರ ದೊಡ್ಡಬಳ್ಳಾಪುರಕ್ಕೂ ಒಂದು ಬ್ರ್ಯಾಂಡ್ ಇದೆ. ಅದು ಯಾಕಂದ್ರೆ ಇಲ್ಲಿನ ನೇಯ್ಗೆ ಮತ್ತೆ ಸೀರೆ ಕ್ವಾಲಿಟಿ ಆ ತರ ಇದೆ, ಅದಕ್ಕೆ ಆದಂತ ಒಂದು ಬ್ರ್ಯಾಂಡ್ ಕೊಡುವಂತ ಎಲ್ಲಾ ಅರ್ಹತೆಗಳು ಇದೆ ಅದಕ್ಕೆ. ಹಾಗಾಗಿ ಇದು ಶಾಶ್ವತವಾದ ಒಂದು ಮಾರುಕಟ್ಟೆ ಅತಿ ಶೀಘ್ರದಲ್ಲೇ ಆಗ್ಲಿ ಅಂತ ಬಯಸ್ತಾ, ಈ ನೇಕಾರಿಕೆ ಮೂಲ ದೊಡ್ಡಬಳ್ಳಾಪುರದಲ್ಲಿ ಶುರುವಾಯ್ತು ಅನ್ನೋದನ್ನ ನೋಡೋದಾದ್ರೆ ನಾವು ಹೊಯ್ಸಳ ವಿಷ್ಣುವರ್ಧನನ ಕಾಲದಲ್ಲಿ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನೇಕಾರಿಕೆ ಇತ್ತು ಅಂತ ನಮ್ಗೆ ಶಾಸನಗಳಿಂದನೂ ಗೊತ್ತಾಗುತ್ತೆ. ಇವತ್ತು ತಾಲೂಕು ಕಚೇರಿಯಲ್ಲಿ ಇರ್ತಕ್ಕಂಥ ಹೊಯ್ಸಳ ಕಾಲದ ಶಾಸನದಲ್ಲೂ ಸಹ ಉಲ್ಲೇಖ ಇದೆ. ಅಂದ್ರೆ ಅವತ್ತೇನೆ ಮಗ್ಗದ ಮೇಲೆ ಇಲ್ಲಿ ಟ್ಯಾಕ್ಸ್ ಹಾಕ್ತಾ ಇದ್ರು ಅನ್ನೋ ಒಂದು ಪದ ಇದೆ, ಅಂದ್ರೆ ಮಗ್ಗ ತೆರಿಗೆ ಅಂತ ಒಂದು ಪದ ಬರುತ್ತೆ ಅಲ್ಲಿ. ಇಲ್ಲಿ ಮತ್ತೆ ರಾಜ್ಗಢದಲ್ಲೂ ಮಗ್ಗಗಳು ಇದ್ವು ಅನ್ನೋ ವಿಚಾರ ನಮ್ಗೆ ಶಾಸನದಿಂದ ಗೊತ್ತಾಗುತ್ತೆ. ಅಂದ್ರೆ ಹೊಯ್ಸಳರ ಕಾಲದಿಂದನೂ ಇಲ್ಲಿ ನೇಕಾರಿಕೆ ಈ ಭಾಗದ ಈ ನೆಲದ ಒಂದು ಮುಖ್ಯ ಕಸುಬಾಗಿತ್ತು ಅಂತ ಹೇಳ್ತೀವಿ. ರೈತರಿಗೆ ಕೃಷಿ ಹೇಗ್ ಮುಖ್ಯನೋ ಇಲ್ಲಿ ದೊಡ್ಡಬಳ್ಳಾಪುರಕ್ಕೆ ನೇಕಾರಿಕೆ ಅಷ್ಟೇ ಮುಖ್ಯ ಆಗಿತ್ತು ಅಂತ ನಮ್ಗೆ ಸುಮಾರು 1000 ವರ್ಷಗಳಿಂದನೂ ಸಹ ಗೊತ್ತಾಗುತ್ತೆ.